ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ಇವತ್ತಿನ ದಿನ ಅಂತೂ ಒಂದು ನಾರ್ಮಲ್ ಡೇ ಅಂತಲೇ ಅಂದ್ಕೊಬೋದು, ಡೈಲಿ ವ್ಲಾಗ್ ಥರನೇ ಅಂದ್ಕೊಳ್ಬೋದು. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ತಿಂಡಿಗೆ ಅಂದ್ಬಿಟ್ಟು ಈರುಳ್ಳಿ ರೈಸ್ ಮಾಡಿದ್ದೆ. ಸ್ವಲ್ಪ ದೋಸೆ ಹಿಟ್ಟು ಕೂಡ ಇತ್ತು, ಸ್ವಲ್ಪ ಕಾಳು ಸಾಂಬಾರೆಲ್ಲ ಇತ್ತಲ್ಲ, ಸರಿ ದೋಸೆ ಹಿಟ್ಟಿರೋದಕ್ಕೆ ದೋಸೆ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಯಾಕಂದರೆ ಕೆಲವರಿಗೆ ಈರುಳ್ಳಿ ರೈಸ್ ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ, ಇನ್ನು ಕೆಲವರಿಗೆ ದೋಸೆ ಇಷ್ಟ ಆಗಲ್ಲ. ಅದಕ್ಕೇ ಯಾರ್ಯಾರು ಏನೇನು ತಿಂತಾರೋ ಅಂದ್ಬಿಟ್ಟು ಎರಡು ಬ್ಯಾಲೆನ್ಸ್ ಮಾಡಿದ್ದೀನಿ. ಇದೆಲ್ಲ ಹಾಗೆ ತಿಂಡಿ ದೋಸೆ ಈ ಥರ ಎಲ್ಲ ಮಾಡಿಬಿಟ್ರೆ ಅಂತೂ ಕಿಚನ್ ತುಂಬ ಗಲೀಜಾಗಿ ಹೋಗ್ಬಿಡುತ್ತೆ. ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ಟೆ, ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿದಾಯಿತು. ಎಲ್ಲ ಪೂರ್ತಿ ಕಿಚನ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕೆಲಸಗಳಿತ್ತು. ಮತ್ತು ಕಂಟಿನ್ಯೂಸ್ಲಿ ಒಂದು 4-5 ಡೇಸಿಂದ ವೀಡಿಯೋಸ್ ಹಾಕಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿಗೋಗಿ ಒಂದು 3 ಡೇಸನ್ನು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಯಾವುದೇ ವೀಡಿಯೋಸ್ ಮಾಡಲಿಕ್ಕೆ ಹೋಗಿಲ್ಲ. ಹೋಗಿದ್ದಷ್ಟೇ, ಹೋಗಿ ರೆಸ್ಟ್ ಮಾಡಿಕೊಂಡು ಬಂದಿದ್ದು. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಡೈಲಿ ವ್ಲಾಗ್ ಮಾಡಿ ಅಂದ್ಬಿಟ್ಟು. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ, ಆದರೆ ಏನು ಮಾಡಬೇಕು ಅಂತ ಒಂದೊಂದು ಸಲ ಕಂಟೆಂಟೇ ಗೊತ್ತಾಗಲ್ಲ. ಯಾಕಂದರೆ ಪ್ರತಿದಿನ ಒಂದೇ ಥರ ರೊಟೀನ್ ಇರುತ್ತಲ್ಲ, ಅದಕ್ಕೋಸ್ಕರ. ಸರಿ, ಆದಷ್ಟು ನೋಡೋಣ, ಡಿಫ್ರೆಂಟಾಗಿ ಏನನ್ನ ಮಾಡೋದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು. ಈಗ ಅದಕ್ಕಿಂತ ಮುಂಚೆ ಅಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಸಾಂಬಾರು ಗಿಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಈಗ ಸಾಂಬಾರಿಗೆ ಅಂದ್ಬಿಟ್ಟು ನಾನು ಅಲಸಂದಿ ಕಾಳು ಮತ್ತು ಟೊಮೆಟೊ ಎಲ್ಲ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಬಸ್ಸಾರು ಇದರಲ್ಲಿ ಅಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲೂ ನನಗೆ ಅಲಸಂದಿ ಕಾಳಲ್ಲಿ ಯಾವುದೇ ಥರ ಸಾಂಬಾರು ಮಾಡಿದ್ರೂ ಸಿಕ್ಕಾಪಟ್ಟೆ ಇಷ್ಟ. ಅದೇನೋ ಅಂತ ಗೊತ್ತಿಲ್ಲ, ಒಂಥರ ಟೇಸ್ಟ್ ಅದು ನನಗಿಷ್ಟ ಆಗುತ್ತೆ. ಅದಕ್ಕೋಸ್ಕರ ತುಂಬ ದಿನವೇ ಆಗಿತ್ತು ಅಂದ್ಬಿಟ್ಟು ಅಲಸಂದಿ ಕಾಳು ಮತ್ತು ಉಪ್ಪು ಮತ್ತು ಒಂದು 3 ಟೊಮೆಟೊನ ಚೆನ್ನಾಗಿ ತೊಳೆದು ಒಂದು 3-4 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಖಾರಕ್ಕೆ ಏನೇನು ಬೇಕು ಅಂತ ರುಬ್ಕೊಳ್ಳೋಬೇಕಲ್ವ, ಅದಕ್ಕೆ ಸ್ವಲ್ಪ ಹುರ್ಕೊಳ್ಳೋ ಐಟಮ್ಸ್ನೆಲ್ಲ ಹುರ್ಕೊಳ್ತೀನಿ. ಏನಿಲ್ಲ, ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು, ತುಂಬ ಕಪ್ಪಗೆಲ್ಲ ಆಗೋಂಗೆ ಮಾಡ್ಕೊಳ್ಬಾರ್ದು. ಇಷ್ಟು ಕ್ಲೀನಾಗಿ ಫ್ರೈ ಆಗಿದ ನಂತರ ಈ ಕಡೆ ಕಾಳು ಕೂಡ ಬೆಂದಿರೋ ಕಾಳಿಗೆ ಟೊಮೆಟೊ ಹಾಕಿದ್ವಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕಾಗುತ್ತೆ, ಇಲ್ಲ ಅಂದರೆ ಮುಖ ಕೈ ಕಾಲೆಲ್ಲ ಎಗರ್ಬಿಟ್ಟು ಸುಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಒಂದು ಅರ್ಧ ಹೋಳ್ಗಿನ ಇನ್ನೊಂದು ಸ್ವಲ್ಪ ಕಮ್ಮಿಯಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು. ಕೆಲವರು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ತಾರೆ, ಅಂದರೆ ಸಾಂಬಾರು ಪುಡಿ ಬೇಡ ಅಂದರೆ ಡೈರೆಕ್ಟಾಗಿ ಒಣಗಿದ ಮೆಣಸಿನ್ಕಾಯಿನೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾರೆ. ನಾನು ಆ ಥರ ಏನೂ ಮಾಡ್ಕೊಳ್ತಾ ಇಲ್ಲ, ಸಾಂಬಾರು ಪುಡಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಒಂದು 2 ಸ್ಪೂನಷ್ಟು ಕಾಳನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2.5 ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಹಸಿಮೆಣಸಿನ್ಕಾಯಿ ಬೇಕು ಅಂದರೂ ಕೂಡ ಹಾಕ್ಕೊಳ್ತಾರೆ, ಅಂದರೆ ಸಾಂಬಾರು ಪುಡಿ ಸ್ಕಿಪ್ ಮಾಡಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಡ್ರೆ ಆಯಿತು. ಈ ಕಡೆ ಕಾಳು ಕೂಡ ಬೆಂದಿತ್ತಲ್ಲ, ಅದನ್ನು ನೀರು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಇನ್ನು ಅಲ್ಲಿ ಬೆಂದಿರೋ ನೀರಿಗೆ ರುಬ್ಬಿರೋ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ಆಯಿತು. ಬಸ್ಸಾರಂತೂ ಕೆಲವ್ರಿಗೆ ಕೆಲವರು ಅಂತ ಇರ್ತಾರೆ, ಅಯ್ಯೋ ಬಸ್ಸಾರು ತುಂಬ ಲೇಟಾಗಿ ಹೋಗ್ಬಿಡುತ್ತೆ, ಲೆಂತಿ ಪ್ರೋಸೆಸ್ಸು ಅಂತ. ನನಗೆ ಆ ಥರ ಅನಿಸಲ್ಲ. ಮತ್ತು ಈ ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ, ಕಿಚನೆಲ್ಲ ಜಾಸ್ತಿ ಗಲೀಜಾಗೋದು ಆ ಥರ ಏನಿಲ್ಲ. ಬೇಗನೆ ಅಂದರೆ ಒಂದು ಕೂಗೋಷ್ಟರಲ್ಲಿ ಒಂದು ಹುರ್ಕೊಳ್ಳೋದು, ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಬೇಗನೆ ಆಗೋಗ್ಬಿಡುತ್ತೆ. ನನಗಂತೂ ಬಸ್ಸಾರು ಅಂದರೆ ಬೇಗನೆ ಆಗುತ್ತೆ ಅನ್ನೋ ಥರ ಒಂದು ಮೈಂಡ್ ಸೆಟ್ ಅಷ್ಟೇ. ಈಗ ಸಾಂಬಾರನ್ನ ಕುದಿಯೋಕೆ ಇಟ್ಟಿದ್ದೀನಿ, ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೆ, ಇನ್ನೊಂದ್ಸಲಿ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಬೋದಾಗುತ್ತೆ. ಈಗ ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಾಗೆಯೇ ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಲಸಂದಿ ಕಾಳು ಬಂದು ಸ್ವಲ್ಪ ಬೇಗ ಜೀರ್ಣ ಆಗಲ್ಲ, ಮಂದ ಜಾಸ್ತಿ ಅಂತಾರೆ. ಈ ಥರ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಜೀರ್ಣ ಬೇಗ ಆಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈಗ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಹಾಕ್ಕೊಂಡು ಈಗ ಜಜ್ಜಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಪಲ್ಯದಲ್ಲಂತೂ ಬೆಳ್ಳುಳ್ಳಿ, ಈ ತೆಂಗಿನಕಾಯಿ ಇದ್ದರೆ ತುಂಬ ಇಷ್ಟ. ಬಟ್ ನಮ್ಮ ಮನೇಲಿ ತೆಂಗಿನಕಾಯಿ ತಿಂದೇ ಇರೋ ಕಾರಣಕ್ಕೆ ಬರೀ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಆದ ನಂತರ ಈ ಕಡೆ ಬೆಂದಿರೋ ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನು ಉಪ್ಪಿನ ಅವಶ್ಯಕತೆ ಇಲ್ಲ, ಯಾಕಂದರೆ ಫಸ್ಟೇ
ಹಾಕ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಇದಕ್ಕೆ ತೆಂಗಿನಕಾಯಿ ತುರಿದು ಹಾಕ್ಕೊಂಬಿಟ್ರೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಪಲ್ಯಕ್ಕೆ ಚಪಾತಿ ಆ ಥರ ಎಲ್ಲ ಇದ್ರೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾತ್ರ. ಹಾಗೆಯೇ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಸಾಂಬಾರಿಗೂ ಮತ್ತು ಪಲ್ಯಕ್ಕೆ. ಈ ಕಡೆ ಸಾಂಬಾರು ರೆಡಿ ಆಯಿತು. ಮುದ್ದೆ ಮಾಡಿಕೊಂಡ್ರೆ ಆಯಿತು ಮಧ್ಯಾಹ್ನ ಟೈಮು, ಒಂದು ಮಧ್ಯಾಹ್ನಕ್ಕೆ ಇಲ್ಲ ನೈಟ್ಗೆ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಇದನ್ನೆಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಗಲೀಜಾಗೇ ಇರುತ್ತೆ. ಎಷ್ಟೇ ಯಾವುದೇ ಥರ ನೀಟಾಗಿ ಅಡುಗೆ ಮಾಡ್ತೀವಿ ಅಂದ್ರೂ ಈ ಒಗ್ಗರಣೆ ಮಾಡಿರೋದು ಎಣ್ಣೆ ಎಲ್ಲ ಹೆಗ್ರುತ್ತೆ ಅನ್ನೋ ಕಾರಣಕ್ಕೆ ಒಂಚೂರನ್ನ ಗಲೀಜಾಗಿರುತ್ತಲ್ವ. ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನೊಂದು ಸಿರಮ್ನ ಬುಕ್ ಮಾಡ್ಕೊಂಡಿದ್ದೆ. ಇದು ಯಾವುದೇ ಪ್ರಮೋಷನ್ ಏನೂ ಅಲ್ಲ. ಯಾಕಂದರೆ ತುಂಬ ಜನ ಮುಖ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ, ತುಂಬ ಹುಡುಕ್ತಾ ಇರ್ತೀರ, ಆಯಿಲಿ ಫೇಸ್ ಇರುತ್ತೆ, ಎಷ್ಟೇ ಇದು ಮಾಡಿದ್ರು ಪಿಂಪಲ್ಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅಂದರೆ ನಾನು ಯಾವುದೇ ಥರ ಇಷ್ಟು ದಿನ ಹಾಕಿರಲಿಲ್ಲ. ಬಟ್ ಇದು ಯಾವುದೇ ಥರ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ. ನಾನು ಯೂಸ್ ಮಾಡಿ ನನಗೆ ಇಷ್ಟ ಆಗಿ ನನಗೆ ಯೂಸ್ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದಷ್ಟೇ. ವಿಟಮಿನ್ ಸಿ ಸಿರಮ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಕೂಡ ಅಮೆಝಾನು, ಪ್ರೈಮು ಇಲ್ಲ ನಾನು ಮೀಶೋದಲ್ಲೇ ಜಾಸ್ತಿ ತೊಗೊಂಡಿರೋದು. ಮೀಶೋದಲ್ಲಿ ಇದು 300 ಏನೋ ಸಮಥಿಂಗು. ಮತ್ತು ಆಯಿಲಿ ಥರ ಇಲ್ಲ, ಒಂಥರ ನೀರು ಥರ ಇರುತ್ತೆ. ಕ್ಲೀನಾಗಿ ಬೇಗ ಅಬ್ಸರ್ವ್ ಆಗುತ್ತೆ. ನೈಟ್ ಮಲ್ಕೊಳ್ಬೇಕಾದ್ರೆ ಮುಖ ತೊಳೆದು ಹಾಕ್ಕೊಂಡ್ರೆ ಆಯಿತು. 1 ವಾರ ಇಲ್ಲ 15 ಡೇಸಲ್ಲಿ ನಿಮ್ಮ ಮುಖ ಎಲ್ಲ ಕ್ಲೀನಾಗಿ ಬ್ಲ್ಯಾಕ್ ಮಾರ್ಕ್ಸು, ಪಿಂಪಲ್ಲು ಇದೆಲ್ಲ ಕ್ಲಿಯರ್ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಆದರೆ ಯಾವುದೇ ಥರ ಪ್ರಮೋಷನ್ ಇಲ್ಲ, ನನಗಿನ್ನೂ ಯಾವುದೇ ಥರ ಪ್ರಮೋಷನ್ನು ತೊಗೊಂಡಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ತುಂಬ ಜನ ಹುಡುಕ್ತಾ ಇರ್ತೀರ ಸಿರಮು ಅಂದ್ಬಿಟ್ಟು. ಸರಿ, ಇದೆಲ್ಲ ಮುಗಿಸ್ಕೊಂಡ ನಂತರ ಇನ್ನು ಸ್ಯಾರಿ ಕಬೋರ್ಡ್ ಅಂತೂ ತುಂಬ ಗಲೀಜಾಗೋಗ್ಬಿಟ್ಟಿತ್ತು. ಈ ನಡುವೆ ಫಂಕ್ಷನ್ಗಂತೂ ಬೇಗ ಎಲ್ಲನೂ ಹೋಗಬೇಕು ಅಂದ್ಬಿಟ್ಟು ತೆಗೆದು ಹಂಗೆ ಜೋಡಿಸಿಡ್ತಾ ಇದ್ದೆ. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಮಡಚಿ ಇಡ್ತಿಡೋಕ್ಕಂತೂ ಆಗ್ತಾ ಇರಲಿಲ್ಲ. ಸುಮ್ಮನೆ ಮಡಚಿ ಮುಂದೆ ಇಡ್ತಾ ಇದ್ದೆ. ಇನ್ನು ನಂದು ಸ್ಯಾರಿ ಹ್ಯಾಂಗರ್ಗಳು ಹಾಕಿದ್ನಲ್ಲ, ಅದು ಬಂದು ಪ್ಲಾಸ್ಟಿಕ್ದು. ಏನಂದರೆ ಸ್ಯಾರಿ ಬರ್ತಾ ಜಾಸ್ತಿ ಆಗ್ತಾ ಇರೋದಕ್ಕೆ ಎಲ್ಲನೂ ಕಟ್ಟಾಗಿ ಬಿದ್ದೋಗ್ತಾಯಿತ್ತು. ಅದಕ್ಕೆ ಬಿಟ್ಬಿಟ್ಟಿದೆ. ಈಗ ರೀಸೆಂಟಾಗಿ ಅಂದರೆ ಸ್ಟೀಲ್ದು ಬರುತ್ತಲ್ಲ ಹ್ಯಾಂಗರು, ಅದು ತೊಗೊಂಡಿದ್ದೆ. ಅದಕ್ಕೆ ಇವತ್ತೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗೋಣ, ನೆಕ್ಸ್ಟ್ ಡೇ ಹೋಗೋಣ ಅಂದ್ಕೊಂಡಿದ್ದೆ. ಸರಿ, ಅದಕ್ಕೆ ನೆಕ್ಸ್ಟ್ ಡೇ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ಇನ್ನು ಸ್ಯಾರಿ ಎಲ್ಲ ಕಬೋರ್ಡ್ ಜೋಡಿಸಿ ಸ್ವಲ್ಪ ಸ್ಯಾರೀಸ್ ಬೇಡದೇ ಇರೋದೆಲ್ಲ ತೆಗೆದುಬಿಟ್ಟೆ. ಬ್ಲೌಸ್ ಅಂತೂ ನಾನು ಮದುವೆ ಟೈಮಿಂದನೂ ಬ್ಲೌಸ್ ಇಟ್ಟಿದ್ದೆ. ಇವಾಗಂತೂ ಬ್ಲೌಸ್ಗಳು ಯಾವುದೂ ಆಗ್ತಾಯಿಲ್ಲ. ಅವಾಗಂತೂ ತುಂಬ ಸಣ್ಣ ಇರೋ ಕಾರಣಕ್ಕೆ ಅದೇ ಅಳತೆಯಲ್ಲೇ ಹೊಲ್ದಿದ್ರು. ಸರಿ, ಇದೆಲ್ಲ ಆಯಿತು. ಇನ್ನು ಕಬೋರ್ಡ್ ಕ್ಲೀನ್ ಮಾಡೋಷ್ಟಕ್ಕೆ 3 hours ಆಯಿತು. ಎಲ್ಲ ಆದಮೇಲೆ ಸಂಜೆ ಏನಾನ ತಿನ್ನಬೇಕು ಅಂತ ಮಕ್ಕಳು ಅಂತ ಇದ್ರಲ್ಲ, ಅದಕ್ಕೋಸ್ಕರ KFC ಸ್ಟೈಲಲ್ಲಿ ಕ್ರಿಸ್ಪಿ ಚಿಕನ್ ಮಾಡೋಣ ಅಂದ್ಬಿಟ್ಟು, ಏನಿಲ್ಲ ಬೋನ್ಲೆಸ್ ಚಿಕನ್ ಇರುತ್ತಲ್ಲ, ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನಿಂಬೆ ರಸ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾವ್ಯಾವ ಮಸಾಲ ಇರುತ್ತೋ ಜೀರಿಗೆ ಪುಡಿ ಅದನ್ನೆಲ್ಲ ಹಾಕಿ ಕಲಿಸ್ಬಿಟ್ಟು ಒಂದು 20 ನಿಮಿಷ ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ. ಅದಕ್ಕೆ ಅಚ್ಕಾರದ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದ ನಂತರ ಬೇಕು ಅಂದರೆ ನಿಮಗೆ ಒಂಚೂರು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ತಾ ಇರೋದು. ಇನ್ನು ಫ್ರಿಡ್ಜಿಂದ ಚಿಕನ್ನ ಎತ್ಬಿಟ್ಟು ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಮೈದಾ ಹಿಟ್ಟೆಲ್ಲ ಕ್ಲೀನಾಗಿ ಅಂಟ್ಕೊಂಡ ನಂತರ ಒಂದ್ಸಲಿ ಒದರುಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋದು ಮನೆಯಲ್ಲೇ ಮಾಡ್ಕೊಳ್ಳೋಂತಹ ಕ್ರಿಸ್ಪಿ ಚಿಕನ್ ಇದು. KFC ಸ್ಟೈಲಲ್ಲೇ ಇರುತ್ತೆ. ದೊಡ್ಡ ಚಿಕನ್ ಲೆಗ್ ಪೀಸ್ ಎಲ್ಲ ತೊಗೊಂಡು ಬಂದ್ರೂ ಇದೇ ಸ್ಟೈಲಲ್ಲೇ ಮಾಡ್ಕೊಬೋದು. ಇನ್ನು ಇದೆಲ್ಲ ಮಾಡಿ ತಿಂದ್ಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಡೇ ಅಮ್ಮ ಮನೆಗೆ ಹೋಗೋದಾಗಲಿ ಅದೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ಯಾವುದೇ ಥರ ವಿಡಿಯೋ ಮಾಡೋದು ಬೇಡ ಅಂತ ಹೋಗಿದ್ದಿದ್ದು. ಇನ್ನು ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು. ಅತ್ತೆ ಇದ್ದಾರಲ್ಲ, ಅವ್ರು ನೋಡ್ಕೊಳ್ತಾ ಇದ್ದರು. ಇನ್ನು ಆಂಟಿ ಕೂಡ ಊರಿಂದ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೂವು ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕಟ್ಕೊಂಡು ಅಮ್ಮ ಕಾಫಿ ಮಾಡಿಕೊಟ್ಟಿದ್ರು. ಅಮ್ಮ ಮನೆಗೆ ಹೋದ್ರು ಅಂತೂ ಕಾಫಿ ಮಾಡ್ಕೊಳ್ಳೋಕ್ಕೂ ಸೋಂಬೇರಿನೇ. ಅಮ್ಮನೇ ಕಾಫಿ ಮಾಡಿಕೊಡೋದು, ಊಟ ಕೊಡೋದು ಎಲ್ಲ ಅವರೇನೆ. ಇಲ್ಲೆಲ್ಲ ಕೆಲಸ ನಾನೇ ಮಾಡಿ ಅಲ್ಲಿಗೆ ಹೋದ್ಮೇಲೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ. ಎಲ್ಲ ಕೆಲಸನೂ ಅವರೇ ಮಾಡ್ತಾ ಇರ್ತಾರೆ. ಅವ್ರ ಮುಂದೆ ಕೂತ್ಕೊಂಡು ಅವ್ರು ಕೊಟ್ಟಿದ್ದೆಲ್ಲ ತಿನ್ನಬೇಕಷ್ಟೇ ಅವರಿಗೆ. ಹಾಗೆಯೇ ಚೆನ್ನಾಗಿ ತಲೆಗೆ ಎಣ್ಣೆ ಕೂಡ ಹಾಕಿದ್ರು, ಚೆನ್ನಾಗಿ ಕಾಯಿಸ್ಬಿಟ್ಟು.
ಚೆನ್ನಾಗಿ ಎಣ್ಣೆ ಹಾಕಿ ನಮ್ಮಮ್ಮ ಮನೆ ಹತ್ರ ನಿಮ್ಗೆ ಗೊತ್ತಾದಂಗೆ ಒಲೆಯಲ್ಲಿ ಸ್ನಾನ ಮಾಡೋದು, ಅಂದರೆ ಒಲೆ ನೀರು. ಅದಕ್ಕೆ ಅಲ್ಲಿ 2-3 ದಿನ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಒಂದು 3 ಡೇಸ್ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಅಲ್ಲಿದ್ದು ವಿಡಿಯೋ ಏನೂ ಪೂರ್ತಿ ಮಾಡಲಿಕ್ಕೆ ಹೋಗಿಲ್ಲ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದಮೇಲೆ ವಿಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ಕಂಪ್ಲೀಟಾಗಿ 3 ಡೇಸ್ ಅಮ್ಮನ ಜೊತೆ ಇದ್ದಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.